ನೀವು ನೋಡ್ತಿದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಲಾಗಿದೆ ಎಂದು ಮುಖ್ಯಮಂತ್ರಿಗಳಿಗೆ ಬರೆದಿರುವ ಪತ್ರ ದುರುದ್ದೇಶದಿಂದ ಕೂಡಿದ್ದು, ಸಮಗ್ರ ತನಿಖೆ ನಡೆಸಬೇಕು ಎಂದು ಆಟೋ ಚಾಲಕರ ಸಂಘದಿಂದ ಶನಿವಾರ ಉಪವಿಭಾಗಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಎದುರು ನಿಲುಗಡೆ ಮಾಡಲಾಗುವ ಆಟೋ ಚಾಲಕರು ಹಾಗೂ ಕಾರು ಚಾಲಕರು ವಿದ್ಯಾರ್ಥಿನಿ ಒಬ್ಬರನ್ನು ಮಾನಸಿಕವಾಗಿ ಘಾಸಿಗೊಳಿಸಿ ಮೈಮುಟ್ಟಿ ಎಳೆದಾಡುವ ಮೂಲಕ ಹಿಂಸೆ ನೀಡಿದ್ದಾರೆ. ಆದ್ದರಿಂದ ಇಲ್ಲಿರುವ ಆಟೋ ಹಾಗೂ ಕಾರು ನಿಲ್ದಾಣವನ್ನು ತೆರವುಗೊಳಿಸಬೇಕು ಎಂದು ಆಗ್ರಹಿಸಿ ವಿದ್ಯಾರ್ಥಿನಿ ಹೆಸರಿನಲ್ಲಿ ಅನಾಮಧೇಯವಾಗಿ ಬರೆದಿರುವ ಪತ್ರ ರಾರಾಜಿಸುತ್ತಿದೆ. ಇದರಿಂದಾಗಿ ಇಡೀ ಪಟ್ಟಣದ ಆಟೋ ಚಾಲಕರು ತಲೆ ತಗ್ಗಿಸುವಂತೆ ಮಾಡಿದೆ. ಈ ಆರೋಪ ಇಡೀ ಆಟೋ ಚಾಲಕರ ವಿರುದ್ಧ ನಡೆದಿರುವ ಷಡ್ಯಂತ್ರವಾಗಿದೆ. ಇದು ವಿದ್ಯಾರ್ಥಿನಿಯ ಹೆಸರಿನಲ್ಲಿ ಕಿಡಿಗೇಡಿಯೊಬ್ಬರು ನಡೆಸಿರುವ ಷಡ್ಯಂತ್ರ ಎಂಬುದು ಮೇಲ್ನೋಟಕ್ಕೆ ಗೋಚರಿಸುತ್ತಿದೆ. ಆದ್ದರಿಂದ ಇದನ್ನು ತಾಲೂಕು ಆಡಳಿತ ಗಂಭೀರವಾಗಿ ಪರಿಗಣಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ ಮನವಿಯನ್ನು ಉಪವಿಭಾಗಾಧಿಕಾರಿ ಕಚೇರಿ ತಹಶೀಲ್ದಾರ್ ವಿಕಾರ್ ಅಹಮದ್ ಅವರಿಗೆ ಸಲ್ಲಿಸಿದರು. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಪುಟ್ಟರಾಜ್ ಮಳದಿ ಅಂತ, ಸಕಲೇಶಪುರ ತಾಲೂಕು ಆಟೋ ಅಧ್ಯಕ್ಷರಾಗಿರ್ತೀನಿ. ಇವತ್ತಿನ ಈ ಒಂದು ವಿಚಾರ ಏನಂತಂದರೆ, ಸಕಲೇಶಪುರದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಮುಂಭಾಗ ಆಟೋ ಸ್ಟ್ಯಾಂಡ್ ಮತ್ತು ಕಾರ್ ಚಾಲಕರಿದ್ದೀವಿ. ಒಂದು ವಿದ್ಯಾರ್ಥಿ ಹೆಸರಿನಲ್ಲಿ ಯಾರು ಬೇಜವಾಬ್ದಾರಿತನ ಮಾಡುವಂಥ ಒಬ್ಬ ವ್ಯಕ್ತಿ ಇವತ್ತಿನ ಮುಖ್ಯಮಂತ್ರಿಯವರಿಗೆ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಲೆಟ್ರನ್ನು ಮೂಗರ್ಜಿಯನ್ನು ಬರೆದಿರ್ತಾರೆ. ಅದು ನಿನ್ನೆ ನಮಗೆ ಎಲ್ಲ ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ ಚಾನಲಲ್ಲಿ ಗೊತ್ತಾಗುತ್ತೆ. ನಮಗೆ ಈ ಥರ ಇವತ್ತಿನ ಆಟೋ ಚಾಲಕರಿಗೆ, ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಚಾಲಕರಿಗೆ ಅವ್ರು ಬರೆದಿರೋ ಅಂಥದ್ದು ಗಾಂಜಾ ಮತ್ತು ಡ್ರಗ್ಸು, ಆಮೇಲೆ ಮದ್ಯಪಾನ, ಧೂಮಪಾನ. ನಾನು ಕೇಳೋದು, ಡ್ರಗ್ಸ್ ಅನ್ನೋದು ಈಗಿನ ಹುಡುಗರಿಗೆ, ಈ ಹೊಸ ಬಸ್ ಸ್ಟ್ಯಾಂಡಲ್ಲಿ ಇರೋವಂಥ ಹುಡುಗರಿಗೆ ಯಾರಿಗೂ ಡ್ರಗ್ಸ್ ಬಗ್ಗೆ ಅನುಭವನೇ ಇಲ್ಲ, ಅದು ಗೊತ್ತೇ ಇಲ್ಲ. ಇವ್ರು ಬರ್ದಿರೋದು ಹೇಗೆ ಅಂತ ಹೇಳಿದೆ ನೋಡಿ. ಒಂದು ವಿದ್ಯಾರ್ಥಿಗೆ ಅನ್ಯಾಯ ಆಗಿದೆ ಅಂತಂದರೆ ನಾವು ಅದನ್ನು ಸಹಿಸಲ್ಲ. ಯಾಕಂದರೆ ನಮ್ಮಲ್ಲೂ ಹೆಣ್ಮಕ್ಳು ಇರ್ತಾರೆ. ನಾವು ಈ ಸಮಾಜದಲ್ಲಿ ಹೆಣ್ಮಕ್ಳು ತಾಯಿ ಹೊಟ್ಟೆಯಿಂದಲೇ ಹುಟ್ಟು ಬಂದಿರೋದ್ರಿಂದ ನಾವು ಹೆಣ್ಣಿಗೆ ಗೌರವ ಕೊಡ್ತೀವಿ. ಗರ್ಭಿಣಿಯವರಿಗೆ ನಾವು ಉಚಿತ ಸೇವನೆ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಯಾವುದೋ ಒಂದು ವಿದ್ಯಾರ್ಥಿ ಹೆಸರಿಲ್ಲ, ಯಾವುದೋ ಒಂದು ವಿದ್ಯಾರ್ಥಿ ಅಂತ ಬರ್ಕೊಂಡು ನಿಜವಾಗ್ಲೂ ನಮಗೆ ಆಟೋ ಡ್ರೈವರ್ಗೆ ಅವಮಾನ ಮಾಡೋವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ವಿಷಯ, ಆ ಲೆಟ್ರನ್ನ ಸಂಪೂರ್ಣವಾಗಿ ಓದಬೇಕಿಲ್ಲ. ಆಟೋ ಸ್ಟ್ಯಾಂಡ್ ಮತ್ತು ಕಾರ್ ಸ್ಟ್ಯಾಂಡನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ. ಹಾಗಾದರೆ ನಾವು ಸಾರ್ವಜನಿಕರಲ್ವಾ? ನಾವು ಏನು ಚಿಕ್ಕ ಪುಟ್ಟದಾಗಿ ಒಂದು ಕುಟುಂಬ ನಮ್ಮದು ಸಾಕಲಿಕ್ಕಂತ ನಾವು ಆಟೋ ಚಾಲನೆ ಮಾಡ್ಕೊಂಡು ಒಂದು ಸ್ವಚ್ಛವಾಗಿ ದುಡ್ಕೊಂಡು ಜೀವನ ಮಾಡ್ತಿರ್ತೀವಿ. ಈಗ ಯಾರೋ ಒಬ್ಬರು ಹೊರಗಡೆಯಿಂದ ಬಂದು ಅಂತ ಮಾಡಿರೋ ವ್ಯಕ್ತಿ ಮಾಡಿರೋದ್ರಿಂದ ಆಟೋ ಚಾಲಕರು ಅದರಲ್ಲಿ ಲೆಟ್ರಲ್ಲಿ ಏನಂತ ಟೈಪ್ ಬರೆದಿರ್ತಾರಂದರೆ, ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ, ಆಮೇಲೆ ನಮ್ಮನ್ನು ಕೈ ಹಿಡಿದೆಲ್ಲ ಎಳೆದಾಡ್ತಾರೆ. ಹಾಗೆ ಇದು ಆಟೋದ್ರು ಒಬ್ಬರ ಮೇಲೆ ಬರೆದಿಲ್ಲ, ಕಾರ್ ಚಾಲಕರ ಮೇಲೂ ಬರೆದಿದ್ದಾರೆ. ಇಷ್ಟೊಂದು ಪಬ್ಲಿಕಲ್ಲಿ ಅಷ್ಟೊಂದು ಪಬ್ಲಿಕ್ ಇರುತ್ತೆ. ಆ ಪಬ್ಲಿಕ್ ಮುಂದೆ ಈ ಥರ ಮಾಡ್ತಾರೆ, ಯಾರಾದರೂ ಮಾಡ್ಬೋದಾ? ಇದನ್ನು ಬರೆದಿರೋದು ಸರಿನಾ? ಇವತ್ತಿನ ಸುಮಾರು 28 ವರ್ಷದಿಂದ ಹೊಸ ಬಸ್ ಸ್ಟ್ಯಾಂಡಲ್ಲಿ ಆಟೋ ಸ್ಟ್ಯಾಂಡ್ ಇದೆ. ಒಂದೇ ಒಂದು ಕಪ್ಪು ಚುಕ್ಕಿಯಲ್ಲಿ ಆಟೋದವ್ರ ಮೇಲೆ. ಸಕಲೇಶಪುರದಲ್ಲಿ ಸುಮಾರು 38 ವರ್ಷದಿಂದ ಆಟೋ ಡ್ರೈವರ್ಗಳಿದ್ದೀವಿ. ಆಟೋ ಡ್ರೈವರ್ನ ಓಡಿಸ್ತಿದ್ದಾರೆ, ಚಾಲನೆ ಮಾಡ್ತಿದ್ದಾರೆ. ಚಾಲಕರು ಇವತ್ತಿನವರೆಗೂ ಒಬ್ಬರ ಹತ್ರನೂ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ಯಾರೋ ಕಿಡಿಗೇಡಿಗಳು ಮಾಡಿರೋಂಥ ಕೆಲಸ ಏನಂತಂದರೆ, ಮುಖ್ಯಮಂತ್ರಿಯವರಿಗೆ ಅದು ಇಲ್ಲಿ ನೋಡಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್, ನಾವು ಹೇಳ್ತೀವಿ ಕೇಳಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗಿದೆ ಅಂತಂದರೆ ತುಂಬ ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತಿದೆ. ಅವ್ರ ಬಗ್ಗೆ ತಪ್ಪಾಗಿ ನಿನ್ನೆ ನೋಡಿರೋಂಥವ್ರು ಕಮೆಂಟ್ ಸೆಕ್ಷನಲ್ಲಿ ಸಿಕ್ಕಾಬಟ್ಟೆ ಬೇಡದಿರುತ್ತೆ ಕಮೆಂಟ್ಗಳಾಗ್ತಿದ್ದಾರೆ. ವಿಷಯ ಏನಂತಂದರೆ, ಕಮೆಂಟ್ ಹಾಕ್ಬೇಕು ಸ್ವಲ್ಪ ಯೋಚನೆ ಮಾಡಿ. ಅವರು ಇವತ್ತಿನ ಸಕಲೇಶಪುರದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, DSS ಆಗಿರ್ಬೋದು, ಅಥವಾ ಇನ್ನಿತರ ಅಧಿಕಾರಿಗಳು ಯಾವತ್ತೂ ಸಾರ್ವಜನಿಕರಿಗಾಗಲಿ, ಆಟೋ ಚಾಲಕರಿಗಾಗಲಿ, ಬೇರೆಯವರಿಗಾಗಲಿ ಯಾವುದೇ ಥರದ ಬೇಜವಾಬ್ದಾರಂತ ತೋರಿಸಿಲ್ಲ. ಕೆಲಸ ಅವ್ರ ಕಾರ್ಯಕರ್ತಗಳು ಏನಿದೆ ಅವ್ರಿಗೆ ನೀಟಾಗಿ ಮಾಡ್ತಿದ್ದಾರೆ. ಆದರೆ ಇಲ್ಲಾಗಿರೋ ಸಮಸ್ಯೆ ಏನಂತಂದರೆ, ಯಾರೋ ಈಗ ನಾವು ಒಂದು ಮಧ್ಯರಾತ್ರಿಯಲ್ಲಿ ಪೊಲೀಸ್ನವ್ರು ಇರ್ತಾರೆ, ಬೆಳಿಗ್ಗೆ ಟೈಮ್ ಇರ್ತಾರೆ. ಈ ಸರ್ಕಲ್ ಇನ್ಸ್ಪೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ತುಂಬ ಖುಷಿ ಇದೆ. ಏನು ವಿಷಯ ಅಂತಂದರೆ, 4 ಗಂಟೆ ಅಂದರೆ 4 ಗಂಟೆ, 3 ಗಂಟೆ ಅಂದರೆ 3 ಗಂಟೆ ಟೈಮಿಂಗ್ಸ್ ಇಲ್ಲ. ಅಷ್ಟೊತ್ತಿಗೆಲ್ಲ ಬಂದು ಹೊಸ ಬಸ್ ಸ್ಟ್ಯಾಂಡಲ್ಲಿ ಸರ್ಚ್ ಮಾಡ್ತಿರ್ತಾರೆ. ಇಡೀ ಸಕಲೇಶಪುರ ಇವತ್ತಿನ ನೋಡಿ ಒಂದೊಂದು ಮಾಫಿಯಾನು ನಿಂತಿದೆ, ಆ ನಿಟ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಟ್ ಅಂತ ಇದರಲ್ಲಿ ಇದೊಂದು ಯಾರೋ ಒಬ್ಬ ಮಾಡಿರೋಂಥ ಫೇಕ್ ಕೆಲಸಕ್ಕೆ ಇಡೀ ಆಟೋ ಡಿಪಾರ್ಟ್ಮೆಂಟಿಗೆಲ್ಲ ಅವಮಾನ ಆಗಿದೆ. ಆಮೇಲೆ ಹೊಸ ಬಸ್ ಸ್ಟ್ಯಾಂಡ್ ಇರೋಂಥ ಸ್ವಾಭಿಮಾನಿ ಆಟೋ ಡ್ರೈವರ್ಸ್ಗಳಿಗೆ ತೊಂದರೆ ಆಗಿದೆ, ಅವಮಾನ ಆಗಿದೆ. ದಯಮಾಡಿ ಇಂಥ ಕೆಲಸನ ಯಾರೂ ಮಾಡಬಾರ್ದು. ಈ ನಿಟ್ಟಿನಲ್ಲಿ ನಾನು ಕೇಳ್ಕೊಳ್ತಾ ಇರೋದು ಏನಂದರೆ, ನಾನು ಎಲ್ಲ ನನ್ನ ಸರ್ಕಾರಿ ಏನು ಅಧಿಕಾರಿಗಳಿದ್ದಾರೆ ಅವರಿಗೆ ಮನವಿ ಮಾಡ್ಕೊಳ್ಳೋದೇನಂತಂದರೆ, ದಯಮಾಡಿ ಯಾರು ಈ ತಪ್ಪಿಗಸ್ತ ಏನಿದ್ದಾನೆ, ಬರೆದಿರೋ ಅಂಥ ವ್ಯಕ್ತಿ
ಯಾರಿದ್ದಾರೆ ದಯಮಾಡಿ ಅವರಿಗೆ ಕಾನೂನು ಮುಖದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ದಯಮಾಡಿ ಇದನ್ನು ತನಿಖೆಗೆ ಒಳಪಡಿಸ್ಬೇಕಂತ ನಾನು ಎಲ್ಲರನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ವಿಷಯ ಇಷ್ಟೇ, ನಾವು ಸಾಮಾನ್ಯ ಕೂಲಿ ಕಾರ್ಮಿಕರ ಮನೆ ಮಗಳು ಅಂತಂದರೆ ನಾವು ಕೂಲಿ ಕಾರ್ಮಿಕರೇ, ಹಾಗಾಗಿಂದ ನಾವು ಅವ್ರ ಪರವಾಗಿ ನಾವು ನಿಂತ್ಕೊಳ್ತೀವಿ. ನಾಳೆ ದಿನ ಆ ಹುಡುಗಿ ಎಜುಕೇಷನ್ಗೆ ಏನು ಬೇಕಂದ್ರೆ ನಾವು ಆಟೋ ಡ್ರೈವರ್ ಇದ್ದೀವಿ, ಅವ್ರ ಅಣ್ಣ ತಮ್ಮದಿರು, ನಾವು ಸಹಾಯ ಮಾಡ್ತೀವಿ, ಅವರಿಗೆ ನಾವು ಮುಂದೆ ಬರ್ತೀವಿ. ಹೊಸ ಬಸ್ ಸ್ಟ್ಯಾಂಡಲ್ಲಿ ಇಂಥವ್ರು ಆಗಿದ್ರೆ ಅವರಿಗೆ ಸಹಜ ಆಗಲಿ, ಏನು ಬೇಕಾದರೂ ಕೊಡಲಿ, ನಾವು ಅದಕ್ಕೆ ಸಾಥ್ ಕೊಡ್ತೀವಿ, ಜೊತೆ ನಿಂತು. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಆಟೋ ಓಡಿಸ್ತಿರೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಅಂಗವಿಕಲರಿಗಾಗಲಿ ಅಥವಾ ಒಂದು ಆಕ್ಸಿಡೆಂಟ್ ಯಾರಿಗಾರಾಗಿರಲಿ ತಗೊಂಡು ಬಂದು ಆಸ್ಪತ್ರೆಗೆ ದಾಖಲಾತಿ ಸೇರಿಸ್ತೀವಿ. ಯಾವುದೇ ಕಾರಣಕ್ಕೂ ಇವತ್ತಿನವರೆಗೂ ಅವ್ರಿಗೆ ಯಾವುದು ಚಾರ್ಜಸ್ ಆಗಲಿ ಏನಾಗಲಿ ನಾವು ಇಸ್ಕೊಂಡಿಲ್ಲ. ಬಾಡಿಗೆ ವಿಚಾರ ಬಂದರೆ ನಾವು ಫಸ್ಟು ಹೇಳ್ಬೇಕಂದ್ರೆ ಯಾವುದೋ ಒಂದು ಆಕ್ಸಿಡೆಂಟ್ ಆಯಿತು ಫಸ್ಟು ಮೊದಲು ನಿಲ್ಲದೆ ನಾವು. ಈಗಾಗಲೇ ಸಕಲೇಶ್ಪುರದ ಜನತೆಗೆ ಗೊತ್ತು ಆ ಹೊಸ ಬಸ್ ಸ್ಟ್ಯಾಂಡ್ ಆಟೋ ಚಾಲಕರು ಏನು ಯಾವ ಥರ ಅಂತ. ಯಾರೋ ಈ ಹೊರಗಡೆಯಿಂದ ಬಂದಂಥ ಹುಡುಗರು ಮಾಡಿರೋ ಅಂಥ ಕೆಲಸಗಳಿಗೆ ಆಟೋ ಡಿಪಾರ್ಟ್ಮೆಂಟಲ್ಲಿ ಸರ್ ನಾವು ಹೇಳ್ತಾರೆ ಹೊಸ ಬಸ್ ಸ್ಟ್ಯಾಂಡಲ್ಲಿ ಇವತ್ತಿನವರೆಗೂ ಆಟೋ ಡ್ರೈವರ್ಗಳಿಗೆ ಯಾವತ್ತೂ ದೂರಿಲ್ಲಿದೆ ಮೊಟ್ಟ ಮೊದಲ ಬಾರಿಗೆ ಆಗಿರೋದು. ಹೀಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ ಅಲ್ಲಿ ನಡೀತಾ ಇರೋದು ಬೇರೆ ಹೊರಗಡೆಯಿಂದ ಬಂದವ್ರದ್ದು ಹೊರತು ನಮ್ಮದಂತೂ ಅಲ್ಲ. ಕೆಲವೊಂದು ಸರಿ ಬಂದು ಪೊಲೀಸ್ ಇಲಾಖೆಯವರು ಬಂದು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಹೀಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಏನಂತಂದರೆ ದಯಮಾಡಿ ಆಟೋ ಡ್ರೈವರಿಗೆ ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ, ನಮಗೆ ದಯಮಾಡಿ ನ್ಯಾಯ ಕೊಡಿಸ್ಬೇಕಂತ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ. ಈ ವೇಳೆ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಪುಟ್ಟರಾಜು, ಯುವರಾಜ್, ಸಂತೋಷ್ ಶೆಟ್ಟಿ, ಚೇತನ್ ಮುಂತಾದವರು ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.